Hello, future engineers. Welcome to Elegant Electronics. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಫಸ್ಟ್ ಸೆಮಿಸ್ಟರ್ ಆಫ್ ಆಲ್ ಯು ಜಿ ಆಫ್ ವಿ ಟಿ ಯು ಫಾರ್ ಅಕಾಡೆಮಿಕ್ ಇಯರ್ 2025 ಆ್ಯಂಡ್ 26 ರಿಲೀಸ್ ಮಾಡಿದ್ದಾರೆ. ಅಂದರೆ ಈಗ ಯಾರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಯಾರು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಾ, ಇಲ್ಲ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ ಕಾಯ್ತಿದ್ದೀರಾ. ಸೊ ಆ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಕೇಳ್ತಿದ್ರು, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದಕ್ಕೆ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ ವಿ ಟಿ ಯು ಕಡೆಯಿಂದ. ಸೊ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಯಾವತ್ತಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ 8 ಸೆಪ್ಟೆಂಬರಿಂದ 13 ಸೆಪ್ಟೆಂಬರ್ವರೆಗೂ ನಡೆಯುತ್ತೆ ಅಂತ ಟೆಂಟೇಟಿವ್ ಆಗಿ ಹೇಳಿದ್ದಾರೆ. ಸೊ ದಿಸ್ ಮೇ ಬಿ ಫೈನಲ್ ಆರ್ ದಿಸ್ ಮೇ ಗೆಟ್ ಚೇಂಜ್ಡ್. ಯಾಕೆಂದರೆ ನಿನ್ನೆ ಎಚ್ ಪ್ರಸನ್ನ ಅವರು, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕರ್ನಾಟಕ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, AICTE ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಕ್ಲಾಸಸ್ 15 ಅಂತಿದೆ, 30ನೇ ತಾರೀಕು ಸ್ಟಾರ್ಟ್ ಮಾಡೋ ಥರ ರಿಕ್ವೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಪ್ರಸನ್ನ ಅವರು ಕರ್ನಾಟಕ ಸರ್ಕಾರಕ್ಕೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಜೊತೆಯಲ್ಲೇ ಕೌನ್ಸಿಲಿಂಗ್ ನಡೆಯುತ್ತೆ. ಹಾಗಾಗಿ ಮೊದಲೇ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮಾಡಿದ್ರೆ ಮತ್ತೆ ಅವರು ಸೀಟ್ ಸಿಕ್ಕಾಗ ಮೆಡಿಕಲ್ಗೆ ಹೋಗ್ತಾರೆ. ಸೊ ಹಾಗಾಗಿ ಕೌನ್ಸಿಲಿಂಗ್ ನಡೆಸ್ತಾನೆ ಇರಬೇಕಾಗುತ್ತೆ. ಫಸ್ಟ್ ಮೆಡಿಕಲ್ ಆಗಿಬಿಟ್ರೆ ಮೆಡಿಕಲ್ಗೆ ಹೋಗೋರು ಹೋಗ್ತಾರೆ, ಉಳಿದವರು ಇಂಜಿನಿಯರಿಂಗಲ್ಲೇ ಉಳ್ಕೋತಾರೆ. ಹಾಗಾಗಿ ಯೂಶಲಿ ಕರ್ನಾಟಕದಲ್ಲಿ ಯಾವಾಗಲೂ ಫಸ್ಟ್ ಮೆಡಿಕಲ್ ಕೌನ್ಸಿಲಿಂಗ್ ಮಾಡ್ತಾರೆ, ನೆಕ್ಸ್ಟು ಇಂಜಿನಿಯರಿಂಗ್ ಮಾಡ್ತಾರೆ. ಅದೇ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ MCC ಅವರು ಓನ್ಲಿ ಮೆಡಿಕಲ್ ಮಾಡೋದ್ರಿಂದ ಅವ್ರು ಯಾವಾಗಲೂ ಪೋಸ್ಟ್ಪೋನ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಆ ಥರ ಮಾಡೋಕ್ಕೆ ಹೋದಾಗ ಹುಡುಗರಿಗೆ ತೊಂದರೆ ಆಗುತ್ತೆ. ಸೊ ಸದ್ಯಕ್ಕೆ AICTE ಅವರ ಪ್ರಕಾರ, AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಅವರ ಪ್ರಕಾರ ಕ್ಲಾಸಸ್ಸು 15 ಸೆಪ್ಟೆಂಬರ್ 2025ಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ವಿ ಟಿ ಅವರು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 15 ಸೆಪ್ಟೆಂಬರ್ 2025ಗೆ ನಿಮಗೆ ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಎಲ್ರಿಗೂ ಕುತೂಹಲ ಏನು, ಲಾಸ್ಟ್ ವರ್ಕಿಂಗ್ ಡೇ ಅವತ್ತು 13th ಜನವರಿ 2026 ಲಾಸ್ಟ್ ವರ್ಕಿಂಗ್ ಡೇ ಆಸ್ ಆಫ್ ನೌ. ನೆಕ್ಸ್ಟ್ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವಾಗ ಇರಬಹುದು ಅಂದರೆ 14th ಜನವರಿ 2026 ಇಂದ 24th ಜನವರಿ 2026ವರೆಗೂ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಥಿಯರಿ ಎಕ್ಸಾಮಿನೇಷನ್ಸು 27 ಜನವರಿ 2026ರಿಂದ 12 ಫೆಬ್ರವರಿ 2026ವರೆಗೂ ಇರುತ್ತೆ. ಫಸ್ಟ್ ಸೆಮ್ ಸೇರ್ಕೊಂಡ ತಕ್ಷಣ ನೆಕ್ಸ್ಟ್ ಎಲ್ರಿಗೂ ಏನು ಡೌಟು, ಸೆಕೆಂಡ್ ಸೆಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಸೆಕೆಂಡ್ ಸೆಮಿಸ್ಟ್ರು ಫೆಬ್ರವರಿ 16ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟೆಂಟೇಟಿವ್ ಅಂತ ಇರೋದ್ರಿಂದ ದಿಸ್ ಮೇ ನಾಟ್ ಬಿ ಫೈನಲ್ ಆರ್ ದಿಸ್ ಆಲ್ಸೋ ಕ್ಯಾನ್ ಬಿಕಮ್ ಫೈನಲ್ ನೋಟಿಫಿಕೇಶನ್ ಆಲ್ಸೋ. ಸೊ ಈಗ ನಿಮಗೆ ಅರ್ಥ ಆಗಬೇಕಾಗಿರೋದು 15ನೇ ತಾರೀಕು ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿರೋರಿಗೆ ಇಂಡಕ್ಷನ್ ಪ್ರೋಗ್ರಾಮು 8 ಸೆಪ್ಟೆಂಬರಿಂದ 13 ಸೆಪ್ಟೆಂಬರ್ 2025ವರೆಗೂ ನಡೀತಿರುತ್ತೆ. ಸೊ ನೀವು ಸೆಕೆಂಡ್ ರೌಂಡಲ್ಲಂತೂ KE ಅವರು ಹೇಳಿರೋ ಪ್ರಕಾರ ಯು ಶುಡ್ ಗೆಟ್ ಅಡ್ಮಿಷನ್ ಆರ್ ಎಕ್ಸಿಟ್ ಫ್ರಮ್ ಕೌನ್ಸಿಲಿಂಗ್. ಸೊ ನೀವು ಅಡ್ಮಿಷನ್ ತಗೋತೀರಾ ಅಂದರೆ ಸೊ ಇಂಡಕ್ಷನ್ ಪ್ರೋಗ್ರಾಮ್ ಮಧ್ಯದಲ್ಲೇ ಹೋಗಿ ಜಾಯಿನ್ ಆಗ್ತೀರಾ. ಹಾಗೆ ಕ್ಲಾಸಸ್ಸು 15ರಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಆಯಿತು, ಅಪ್ಗ್ರೇಡ್ ಆಗಬೇಕು, ಯಾವುದೋ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಸಿಗೋ ಸಾಧ್ಯತೆ ಇದೆ ಅಂದರೆ ಥರ್ಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಆಗಬಹುದು. ಸೊ ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.